ರಾತ್ರಿ ಎಲ್ಲ ಜಾಗರಣೆ ಇದ್ದು ಜಾತ್ರೆ ಮುಗಿಸಿ ಬೆಳಗ್ಗೆ ಎದ್ದು ನಾನು ನನ್ನ ಮಚ್ಚ ಏನ್ ಮಮ್ಮ ಚೆನ್ನಾಗಿದ್ಯಾ ಅವ್ರ ತೋಟಕ್ಕೆ ಹೋದ್ವಿ. ಹಳ್ಳಿಗೆ ಬಂದ್ಮೇಲೆ ಯಾರಾದ್ರೂ ತೋಟಕ್ಕೆ ಹೋಗೋದನ್ನ ಮಿಸ್ ಮಾಡ್ಕೊಳ್ತಾರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಮುಂದೆ ಹೋಗ್ತಾ ಇರೋದು ಗ್ರೇಟ್ ಮದರ್ ಇಂಡಿಯಾ. ಅಂದ್ರೆ ನಮ್ಮ ಮದರ್ ಇಂಡಿಯಾ, ಅವ್ರ ಮದರ್ ಇಂಡಿಯಾ. ಅವರಿಂದ ನಾವು ಕುರಿಗಳ ತರ ಸಾಲಾಗಿ ಹೋದ್ವಿ. ಹಳ್ಳಿಗೆ ಬಂದು ತೋಟಕ್ಕೆ ಬರ್ದೇ ಇರ್ತೀವ, ತೋಟಕ್ಕೆ ಬಂದ್ರು ತರಕಾರಿ ನೋಡ್ದೇ ಇರ್ತೀವ. ಮೊದ್ಲೇ ಸಿಟಿ ಜನ ಆರ್ಗಾನಿಕ್ ಆಗಿ ಸಿಕ್ಕಿದ್ರೆ ತರಕಾರಿನ ಬಿಡ್ತೀವ. ನಾವು ಬಂದಿದ್ದು ಬ್ರೋ ಕುಳ್ಳಿನ ಕೊಯ್ಕೊಂಡು ಹೋಗೋಕೆ. ಆಯ್ಕೆ ಬಂದಂಗೆ ಬೈತಾರೆ, ಅನ್ಸ್ಕೊಳಕ್ ರೆಡಿ. ತರಕಾರಿ ಕೊಯ್ಕೊಂಡು ಪರಿಸರ ಹಾಳು ಮಾಡೋಣ ಅಂತ ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಂಡು ಬೇರೆ ಇನ್ನೇನಿದೆ ಅಂತ ಲೂಟಿ ಮಾಡಕ್ ಹೋದ್ವಿ. ಆದ್ರೂ ಹಳ್ಳಿಗೆ ಬಂದಾಗೆಲ್ಲ ನನಗೊಂದು ಹಾಡ್ ನೆನಪಾಗುತ್ತೆ. ಹಳ್ಳಿ ಜನ ಒಳ್ಳೆ ಜನ, ತಾಳಕು ಬಳಕು ತಿಳಿದಂತ ಮುಗ್ಧರು. ಇವರು ನಮ್ ಡಾರ್ಲಿಂಗ್, ನಮ್ಮ ಅಜ್ಜಿ. ಯಾವುದೋ ಈ ಬೊಂಬೆ ಯಾವುದು? ತೋಟ ಎಲ್ಲ ಲೂಟಿ ಮಾಡಿ ಬಾರುಡ ತಿನ್ನಕ್ ಬಂದ್ವಿ. ಬಿಸಿ ಬಿಸಿ ಇದೆ ವಿಳ್ಯದೆಲೆ ಅಡಿಕೆ ಹಾಕೊಂಡು ಮಲ್ನಾಡು ಅಡಿಕೆ, ಮೈಸೂರು ವಿಳ್ಯದೆಲೆ, ಬೇರೆ ತಾರೆ ಕೆಂಪು. ಹಾಗೆ ಪರಿಸರನ ಎಂಜಾಯ್ ಮಾಡ್ಕೊಂಡು ಮನೆಗೆ ಬರ್ಬೇಕಾದ್ರೆ ಬೆಟ್ಟ ಗುಡ್ಡಗಳು ಹೇಗೆ ಕಣ್ಮರೆ ಆಗ್ತಾ ಇದಾವೆ ಅಂದ್ರೆ ಹೀಗೆ. ಮನುಷ್ಯ ತನ್ನ ಆಸೆಗೋಸ್ಕರ ಪರಿಸರನ ಹೇಗೆಲ್ಲ ಹಾಳು ಮಾಡ್ತಾ ಇದ್ದಾನೆ ಅಂತ ನೋಡಿ ಬೇಜಾರಾಗಿ ಮನೆಗೆ ಬಂದೆ.